ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಗನಗೌಡ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವತ್ತಿನ ಬ್ಲಾಗ್ ಬಂದು ನಾನು ಸ್ಕಿನ್ ಕೇರ್ ಮಾಡೋಣ ಅಂತಿದ್ದೀನಿ. ನಾನು ಏನು ಮಾಡ್ತೀನಿ, ನನ್ನ ಸ್ಕಿನ್ ಕೇರ್ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸ್ಕಿನ್ ಕೇರ್ ಅನ್ನೋದು ನಿಮ್ಮ ಫೇಸ್ ಸ್ಕಿನ್ಗೆ ಹೆಲ್ತಿ ಆಗಿರಲಿ ಅಂದ್ಬಿಟ್ಟು. ಸೊ ಇದು ಕೆಲವರು ಯೂಸ್ ಮಾಡ್ತಾರೆ, ಹುಡುಗಿಯರಂತೂ ಫುಲ್ ಯೂಸ್ ಮಾಡ್ತಾರೆ, ಹುಡುಗರು ನೋಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಆ್ಯಕ್ಚುಲಿ ನನ್ನ ವ್ಯೂ ಅನಾಲಿಟಿಕ್ಸಲ್ಲಿ ನೋಡಿದಾಗ ಹುಡುಗಿರು ಜಾಸ್ತಿ ಮಾಡೋದೇನು, ಸೊ ಹುಡುಗಿರಿಗೆ ಇದು ಹೆಲ್ಪ್ ಆಗ್ಬೋದು. ಸ್ಕಿನ್ ಕೇರ್ ಹೆಂಗೆ ಯಾವ ಥರ ಇರುತ್ತೆ, ಮಾರ್ನಿಂಗ್ ರೂಟೀನ್ ಏನೇನು ಮಾಡ್ಬೋದು ಅಂತ. ಆ್ಯಂಡ್ ಹುಡುಗರಿಗೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇರಲ್ಲ, ಕೆಲವು ಹುಡುಗರು ಮಾತ್ರ ಇದನ್ನು ಯೂಸ್ ಮಾಡ್ತಾರೆ ಸ್ಕಿನ್ ಕೇರ್ ಅನ್ನೋದು. ಬಟ್ ಕೆಲವು ಹುಡುಗರು ಕ್ರೀಮ್ ಹಚ್ಚೋಂದೇ ಏನದು ಅದು ಇದು ಅಂತ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಸೊ ಇದು ಹುಡುಗಿರಿಗೆ ಹೆಲ್ಪ್ ಆಗ್ಬೋದು ರೋಟೀನ್, ಸ್ಕಿನ್ ಕೇರ್ ರೋಟೀನ್. ನಂದು ಸ್ಕಿನ್ ಕೇರ್ ಬಂದು ನಾನು ಯೂಸ್ ಮಾಡೋದೆಲ್ಲ ಫಾಕ್ಸ್ಟೆಲ್ ಪ್ರಾಡಕ್ಟ್ಸ್. ನನಗೆ ಫಸ್ಟಿಂದ ನಾನು ಏನೆಲ್ಲ ತಿಳ್ಕೊಂಡು ನನ್ನ ಸ್ಕಿನ್ ಕೇರ್ ಸ್ಟಾರ್ಟೆಡ್ ಫ್ರಮ್ ಝೀರೋ. ಲೇಟರ್ ಐ ಅಂಡರ್ಸ್ಟುಡ್ ದಟ್ ನನ್ನ ಸ್ಕಿನ್ನಿಗೆ ಏನು ಬೇಕು, ನನ್ನ ಸ್ಕಿನ್ ಹೇಗಿದೆ, ನನ್ನ ಸ್ಕಿನ್ನಿಗೆ ಏನು ಅಪ್ಲೈ ಮಾಡಬೇಕು ಅಂತ ಎಲ್ಲ ತಿಳ್ಕೊಂಡು ಲೇಟರ್ ಐ ಸ್ಟಾರ್ಟೆಡ್ ಯೂಸಿಂಗ್ ದ ಪ್ರಾಡಕ್ಟ್ಸ್. ಇಲ್ಲಾಂದರೆ ಕೆಲವರು ಡರ್ಮಟಾಲಜಿಸ್ಟ್ ಹತ್ರ ಟೆಸ್ಟ್ ಮಾಡಿಸ್ಕೋಬೋದು, ಅವರು ಹೇಳ್ತಾರೆ ಏನು ಯೂಸ್ ಮಾಡಬೇಕು, ಏನು ಬಿಡಬೇಕು ಅಂತ. ಈ ಥರ ಎಷ್ಟೊಂದಿದೆ. ನನಗೆ ನನ್ನ ಸ್ಕಿನ್ ಹೆಲ್ತ್ ಬಗ್ಗೆ ಗೊತ್ತಿರೋದ್ರಿಂದ ಐ ಮೂವ್ ಆನ್ ವಿತ್ ಮೈ ಓನ್ ಪ್ರಾಡಕ್ಟ್ಸ್. ಸೊ ಲೆಟ್ಸ್ ಕ್ವಿಕ್ ಗೆಟ್ ರೆಡಿ ವಿತ್ ಮೀ. ನಾನು ಟೆಂಪಲ್ಗೆ ಹೋಗಬೇಕು. ಸೊ ಇವಾಗ ನಾನು ಕ್ಲೆನ್ಸ್ ಮಾಡಿದ್ದೀನಿ. ಅದು ಫಾಕ್ಸ್ಟೆಲಿಂದನೇ ನಾನು ತರಿಸಿರೋದು ಕ್ಲೆನ್ಸರು. ಇವಾಗ ಕ್ಲೆನ್ಸ್ ಆಗಿದೆ. ಕ್ಲೆನ್ಸ್ ಆಗಿ ನಾನು ಲಿಪ್ ಬಾಮ್ ಹಚ್ಚಿದ್ದೀನಿ. ಲಿಪ್ ಬಾಮ್, ನೀವು ಲಿಪ್ಸ್ಟಿಕ್ ಹಚ್ಚೋಕ್ಕೆ ಮುಂಚೆ ಲಿಪ್ ಬಾಮ್ ಹಚ್ಚಲೇಬೇಕು. ಇಲ್ಲಾಂದರೆ ಫುಲ್ ಅದು ಲಿಪ್ಸ್ಟಿಕ್ ನೀವು ಅಪ್ಲೈ ಮಾಡಿ ಲಿಪ್ಸ್ ಎಲ್ಲ ಬ್ಲ್ಯಾಕ್ ಆಗುತ್ತೆ. ಸೊ ಅದರಿಂದ ಲಿಪ್ ಬಾಮ್ ನೀವು ಅಪ್ಲೈ ಮಾಡಲೇಬೇಕು. ಅದು SPF ತೊಗೊಳ್ಳಿ ಲಿಪ್ ಇದು. ಸೊ ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಸ್ಟೆಪ್ ಆ್ಯಕ್ಚುಲಿ ಟೋನರ್ ಯೂಸ್ ಮಾಡ್ತಾರೆ. ನಾನು ಫಾಕ್ಸ್ಟೆಲ್ ಟೋನರ್ ತೊಗೊಂಡಿದ್ದೀನಿ. ಬಟ್ ನಾನಿದು ಮಾರ್ನಿಂಗ್ ರೂಟೀನ್ ಯೂಸ್ ಮಾಡಲ್ಲ, ನಾನು ನೈಟ್ ರೂಟೀನಿಗೆ ಯೂಸ್ ಮಾಡೋದು ಟೋನನ್ನು. ಮಾರ್ನಿಂಗ್ ರೂಟೀನ್ಗೆ ನಾನು ಯಾಕೆ ಯೂಸ್ ಮಾಡಲ್ಲ ಅಂದರೆ, ಬಿಕಾಸ್ ಇದು ವಾಟ್ರಿ ಟೈಪ್ ಇರುತ್ತೆ. ಇದು ವೈಪ್ ಮಾಡಿದ್ರೆ ನಿಮ್ಮ ಫೇಸ್ ಫುಲ್ ಡಲ್ ಥರ ಕಾಣಿಸುತ್ತೆ, ಕಪ್ಪು ಕಾಣಿಸುತ್ತೆ. ಸೊ ಅದಕ್ಕೇನಂತ ಯೂಸ್ ಮಾಡಲ್ಲ ನಾನು. ಬಟ್ ಇನ್ ಕೇಸ್ ಇವತ್ತು ನಿಮಗೋಸ್ಕರ ಐ ಆಮ್ ಯೂಸಿಂಗ್ ಇಟ್. ಸೊ ಲೆಟ್ಸ್ ಗೋ. ಆ್ಯಕ್ಚುಲಿ ಇದು ಕಾಟನಲ್ಲಿ ಮಾಡಬೇಕು, ನಾನು ಕಾಟನ್ಗೆ ಹೋಗ್ತೀನಿ. ಐ ಪ್ಯಾಟ್ ಇಟ್ ಇನ್ ವಾಟರ್ 2 to 3 lumps. ಸೊ ಹಿಂಗೆ ಮಾಡ್ಕೊಂಡು ಟ್ಯಾಪ್ ಆನ್ ಯುವರ್ ಫೇಸ್. Why? I don't understand. ಇದು ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ಐ ಲೈಕ್ ದ ಯಾವ ಇವೆಲ್ಲ ಪ್ರಾಡಕ್ಟ್ಸ್. ನನ್ನ ಪ್ರಾಡಕ್ಟ್ ಆ್ಯಂಡ್ ಇದರ ಎಂತ ಗೊತ್ತಾ ಟ್ಯಾಪ್ ಮಾಡಿ ಅನ್ನೋದು, ಬಿಕಾಸ್ ನಿಮಗಿದು ಸ್ಕಿನ್ನಲ್ಲಿ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗುತ್ತೆ. ಸೊ ಅದಕ್ಕೆ ಹಿಂಗೆ ಟ್ಯಾಪ್ ಮಾಡಿ ಅನ್ನೋದು. ಸೊ ಟೋನರ್ ಹಾಕಿದ್ದು, ಬಟ್ ನಾನಿದು ಓಪನ್ ಪೋರ್ಸ್ ಅಂತಾನೆ ತೊಗೊಂಡಿದ್ದು. ಎಕ್ಸ್ಪ್ಲಾಯ್ಟಿಂಗ್ ಫೇಶಿಯಲ್ ಟೋನರ್, ಟೈಟನ್ಸ್ ಪ್ರೋಸ್ ಇಂಪ್ರೂವ್ ಸ್ಕಿನ್ ಟೆಕ್ಸ್ಚರ್. ಸೊ ನೆಕ್ಸ್ಟ್ ವಿ ಗೋ ಫಾರ್ ನೆಕ್ಸ್ಟ್ ಸ್ಟೆಪ್ ಇಸ್ ಸೆರಮ್. ಸೆರಮ್ ಬಂದು ವೇರ್ ಇಸ್ ಮೈ ಸೆರಮ್? खत्म, बाय बाय, टाटा, गुड बाय, गया. ನಾನು ಇದು ಫಾಕ್ಸ್ಟೆಲ್ ನೈನಾಸಮೈಡ್ ಕ್ಲಾರಿಫೈಯಿಂಗ್ ಸೆರಮ್, ಫೇಸ್ ಆಕ್ನಿ ಮಾರ್ಕ್ಸ್ ಆ್ಯಂಡ್ ರಿಡ್ಯೂಸಸ್ ಆಕ್ನಿ ಬ್ರೈಟ್ನೆಸ್ ಆ್ಯಂಡ್ ಸ್ಮೂತ್ ಸ್ಕಿನ್. ಇದು ನಾನು ಫಾಕ್ಸ್ಟೆಲ್ ಅವ್ರದ್ದೆ. ಇದು ಆ್ಯಕ್ಚುಲಿ ಕಸ್ಟಮರ್ಸ್ ರಿವ್ಯೂ ತೊಗೊಂಡು ಅವ್ರಿಗೆ ಏನು ಸ್ಕಿನ್ ಪ್ರಾಬ್ಲಮ್ ಇದೆ ಅಂತ ತೊಗೊಂಡು ಅವರು ಪ್ರಾಡಕ್ಟ್ ಪ್ರಿಪೇರ್ ಮಾಡಿರೋದು. ಇದು ನ್ಯೂ ಬ್ರ್ಯಾಂಡ್ ರಿಲೀಸ್ ಆಗಿದೆ ಇವಾಗ ರೀಸೆಂಟಾಗಿ. ಸೊ 2 to 3 lumps ಹಾಕು, ಸ್ಮಾಲ್
ಇದು ನಾನು ಯಾಕಂದರೆ ನಂಗೆ ಲಿಟಲ್ ಓಪನ್ ಕೋರ್ಸ್ ಇರೋದ್ರಿಂದ ನೈನಸಮೈಡ್ ಆ್ಯಂಡ್ ನನಗೆ ಮಾರ್ಕ್ಸು ಇರೋದ್ರಿಂದ ಲಿಟಲ್ ನನಗೆ ಜಾಸ್ತಿ ಎದ್ದು ಕಾಣಲ್ಲ ಮಾರ್ಕ್ಸ್ ಅಂತ. ಲೈಟಾಗಿ ಕಾಣಿಸುತ್ತೆ ಅಷ್ಟೇ ಸ್ಕಿನ್ನಲ್ಲಿ. ಅದು ಇತ್ತೀಚೆಗೆ ಯಾಕೋ ಫುಲ್ಲು ನನ್ನ ಕೈ ಫೇಸ್ ಮೇಗೆ ಹೋಗುತ್ತೆ. ಅಂದರೆ ನೇಲ್ಸ್ ಇರೋದ್ರಿಂದ ಅದೊಂದು ಕಿತ್ತಿದ್ರೆ ಫುಲ್ ಮಾರ್ಕ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೂ ಕಿತ್ಕೊಂಡಿದ್ದೀನಿ. ಹಿಂಗೆ ಹೋಗ್ತಾನೆ ಇರುತ್ತೆ ಅದು ಕಿತ್ತಿ ನೇಲ್ಸಿಂದ ಫುಲ್ ಬ್ಲ್ಯಾಕ್ ಆಗುತ್ತೆ. ಸೊ ನಾನು ಅದನ್ನೆಲ್ಲ ನನ್ನ ಫೇಸ್ ಮುಂಚೆ ಹೆಂಗಿತ್ತು ಅಂದರೆ ಫುಲ್ ಪಿಂಪಲ್ಸ್, ಇಲ್ಲಿ ಇಷ್ಟು ಪಿಂಪಲ್ಸ್, ಇಲ್ಲಿ ಇಷ್ಟು ಪಿಂಪಲ್ಸ್, ಫುಲ್ ಡಾರ್ಕ್ ಸ್ಪಾಟ್ಸ್. ಲಿಟ್ರಲಿ ನಾನು ಪಿಕ್ಸಲ್ಲಿ ಫುಲ್ ಪಿಂಪಲ್ಸ್ ಮಾರ್ಕ್ಸ್ ಈ ಲೆವೆಲಿಗೆ ಇವಾಗಿರೋದು ನನ್ನ ಸ್ಕಿನ್ನ. ನಾನು 2 ಇಯರ್ಸಿಂದ ನನ್ನ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿರೋದು. 2 to 3 ಇಯರ್ಸಿಂದ ಸ್ಕಿನ್ ಕೇರ್ ನಾನು ಶುರು ಮಾಡಿರೋದು. ಸೊ ಇವಾಗ ಸೆರಮ್ ಹಾಕಿದ್ದೀನಲ್ಲ, ಇದು ಡ್ರೈ ಆಗಲಿ ಅಂತ ಸ್ವಲ್ಪ. ಸೆರಮಲ್ಲಿ ತುಂಬ ವೆರೈಟೀಸ್ ಇದೆ. ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಸೆರಮ್ ಸೆಟ್ ಆಗುತ್ತೆ ಅದನ್ನ ನೋಡಿ ತೊಗೊಳ್ಳಿ. ಬಿಕಾಸ್ ಸರ್ಟನ್ ಸ್ಕಿನ್ ಹ್ಯಾಸ್ ಸರ್ಟನ್ ಸ್ಕಿನ್ ಬ್ಯಾರಿಯರ್ಸ್. ಇವಾಗ ನನ್ನ ಮೇಲೆ ಓಪನ್ ಪೋರ್ಸ್ ಇದೆ, ಪಿಂಪಲ್ಸ್ ಆಗುತ್ತೆ ಅಂದರೆ ನಾನು ನೈನಸಮೈಡ್ ತೊಗೊಂಡೆ. ರೆಟಿನಾಲ್ಸ್ ಇದೆ ಏಜಿಂಗ್ಗೆ, ವಿಟಮಿನ್ ಸಿ ಇದೆ ಬ್ರೈಟ್ನಿಂಗ್ ಸ್ಕಿನ್ಗೆ, AHA BHA ಇದೆ, ಆ್ಯಂಡ್ ಹೈಡ್ರಾಲಿಕ್ ಇದೆ ಹೈಡ್ರೇಷನ್ಸ್ಗೆ. ಸೊ ಈ ಥರ ತುಂಬ ವೆರೈಟೀಸ್ ಆಫ್ ಸೆರಮ್ಸ್ ಇದೆ. ಸೊ ಸ್ಕಿನ್ ಕೇರ್ ಈಸ್ ನಾಟ್ ಲೈಕ್ ಎಲ್ಲರೂ ಯೂಸ್ ಮಾಡಬೇಕು ಬಿಡಬೇಕು. ಇಟ್ಸ್ ದೇರ್ ವಿಶ್. ಯಾರಿಗೂ ಅಷ್ಟೊಂದು ಫೋರ್ಸ್ ಅಲ್ಲ, ಏನಿಲ್ಲ, ಅವ್ರವ್ರ ಇಷ್ಟ ಯೂಸ್ ಮಾಡೋದು ಬಿಡೋದು. ಬಿಕಾಸ್ ದ ಸ್ಕಿನ್ ಕೇರ್ ಮೇಕ್ಸ್ ಯುವರ್ ಫೇಸ್ ಸ್ಕಿನ್ ಹೆಲ್ತಿ. ಇವಾಗ ನಾನು ಅಪ್ಲೈ ಮಾಡಾದ್ಮೇಲೆ ನೋಡಿ, ಇವಾಗ 2 ಲೇಯರ್ಸ್ ಅಪ್ಲೈ ಮಾಡಿರೋದಕ್ಕೆ ಸ್ವಲ್ಪ ಗ್ಲೋಯಿಂಗ್ ಕೊಡುತ್ತೆ, ಗ್ಲೋಯಿಂಗ್ ಕಾಣಿಸುತ್ತೆ, ಸ್ಮೂತ್ ಮಾಡುತ್ತೆ ನಿಮ್ಮ ಸ್ಕಿನ್ನ. ಸೊ ಅದರಿಂದ ಏನಾಗುತ್ತೆ, ನೀವು ಸ್ಕಿನ್ ಕೇರ್ ಯೂಸ್ ಮಾಡೋಕ್ಕಾಗುತ್ತೆ, ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಐ ಗೋ ವಿತ್ ಮಾಯ್ಶ್ಚರೈಸರ್. ನೆಕ್ಸ್ಟ್ ಸ್ಟೆಪ್ ಇಸ್ ಮಾಯ್ಶ್ಚರೈಸಿಂಗ್. ಸೂಪರ್ ಗ್ಲೋ ಮಾಯ್ಶ್ಚರೈಸರ್. ಇದು ವಿಸಿಬಲ್ ರೆಡ್ಯೂಸ್ ಪಿಗ್ಮೆಂಟೇಷನ್, ಎನ್ಹಾನ್ಸ್ ಸ್ಕಿನ್ ರೇಡಿಯನ್ಸ್ ಇನ್ಸ್ಟೆಂಟ್ಲಿ. ವಿಟಮಿನ್ ಸಿ ಇದೆ, ನೈನಸಮೈಡ್ ಇದೆ. ಸೊ ಇಟ್ಸ್ ಆಲ್ಸೋ ಗುಡ್ ಫಾರ್, ಇದು ನ್ಯೂ ಲಾಂಚ್ ಆಗಿರೋದು. ಆ್ಯಂಡ್ ನೀವು ಮಾಯ್ಶ್ಚರೈಸರ್ನೆಲ್ಲ ಫೇಸಿಗೆ ಹಿಂಗೆ ಅಪ್ಲೈ ಮಾಡ್ತೀರೋ ನೆಕ್ಗೂ ಅಪ್ಲೈ ಮಾಡಬೇಕು. ಬಿಕಾಸ್ ನೀವು ಫೇಸ್ ಮಾತ್ರ ಬೆಳ್ಳ ಕಾಣಿಸಿದೆ, ನಿಮ್ಮ ನೆಕ್ ಆಯಿತು. ಆಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಆಮೇಲೆ ನೆಕ್ಗೆ ಸ್ಟೋನ್ ಅಂತಲ್ಲ, ಮಿರರ್ ಇಟ್ಕೊಂಡಿಲ್ಲ ಅವರು ಫೋನ್ನಲ್ಲೇ ನೋಡ್ಕೊಂಡು ಹಚ್ಕೋತಾ ಇದ್ದೀನಿ. ಗ್ರೇಟ್. ನಾನು ಮಿರರ್ ಥರ ತೊಗೊಳೋದೇ ಮಕ್ಕಳು. ಆ್ಯಂಡ್ ಮಾಯ್ಶ್ಚರೈಸಿಂಗ್ ಇದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಕಂಟಿನ್ಯೂಸ್ ಓವರ್ಲೇ ಹಾಕ್ಬಾರ್ದು. ಲೆಟ್ ಇಟ್ ಸೆಟ್ ಆ್ಯಂಡ್ ಡ್ರೈ. ಆ್ಯಕ್ಚುಲಿ ಈ ಥರ ಸ್ಕಿನ್ ನಾವು ಎದೊಳೋದೆ 7:30 8:00 ಕಾಲೇಜ್. ನಾವು ಸ್ನಾನ ಮಾಡೋದು ಅರ್ಧ ಗಂಟೆ. ಇನ್ನು ಕಾಲೇಜ್ಗೆ ಹೋಗೋಷ್ಟೊತ್ತಿಗೆ 8, ನಾನು ಟಿಫನ್ ತಿಂದು ಪೂಜೆ ದೇವ್ರ ಕೈ ಮುಟ್ಟಿ ಹೋಗೋಷ್ಟೊತ್ತಿಗೆ ಸೀರಿಯಸ್ಲಿ ಲೇಟಾಗಿ ಹೋಗೋದು. ಆ್ಯಂಡ್ ಲಿಟ್ರಲಿ ನಾವು ಫಸ್ಟ್ ಪೀರಿಯಡ್ ಅಟೆಂಡೇ ಮಾಡ್ತಾ ಇರಲಿಲ್ಲ ನಮ್ಮ ಕಾಲೇಜಲ್ಲಿ. ಅವ್ರಿಗೆ ಗೊತ್ತಾಗೋಗೋದು ನಾವು ಕಾಣಿಸಿಲ್ಲ ಅಂದರೆ ಇವ್ರಿಗೆ ಬರಲ್ಲ ಕನ್ಫರ್ಮ್. ಇಲ್ಲಾಂದರೆ ಲೇಟಾಗಿ 9 ಗಂಟೆಗೆ ಹೋಗ್ತಾಯಿದ್ವಿ ನಮ್ಮ ಕಾಲೇಜ್ಗೆ. ಹಂಗೂ ನಮ್ಮ ಟೀಚರ್ಸ್ ತುಂಬ ಒಳ್ಳೆಯವರು, ಬಿಟ್ಕೊಳ್ಳೋರು. ತುಂಬ ಲೇಟಾದರೆ ನಾವೇ ಹೋಗ್ತಾ ಇರಲಿಲ್ಲ. ಇಲ್ಲಾಂದರೆ ನಾವು ಹೋಗಲ್ಲಿ ಕೂತ್ಕೋತಿದ್ವಿ, ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಅಪ್ ಆಗೋರು. ಆಮೇಲೆ ನೋಡಿದ್ರೆ ಹೋಗೋದಾ ಬೇಡ, ಕೆಲವರು ಬೇಡ ಮಚ್ಚ ಹೋಗೋದು ಅಂತ ಹೇಳಿದ್ರೆ ನಮಗೆ ಸಿಕ್ಕಿದ ಚಾನ್ಸು ಹೋಗ್ತಾನೆ ಲ್ಯಾಟ್ರಿ. ಸೊ ಈ ಥರ ಎಷ್ಟೊಂದಿದೆ ನಮ್ಮ ಮೆಮೊರೀಸ್ ಕಾಲೇಜಲ್ಲಿ. ಕಾಲೇಜ್ ವ್ಲಾಗ್ ಮಾಡಬೇಕು, ಡಿಗ್ರಿ ಸರ್ಟಿಫಿಕೇಟ್ ಇಸ್ಕೊಬರ್ಬೇಕು ಅಂತ ಹೋಗಬೇಕು, ಆವಾಗ ವ್ಲಾಗ್ ಮಾಡ್ತೀನಿ ಅಲ್ಲಿಂದು. ಸೊ ಇಟ್ ಡ್ರೈ ಆಗಿದೆ. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ಫೈನಲ್ ಸ್ಟೆಪ್ ಆಫ್ ಮೈ ಸ್ಕಿನ್ ಕೇರ್ ಈಸ್ ಸನ್ಸ್ಕ್ರೀನ್.
ಇದು ಸನ್ಸ್ಕ್ರೀನ್ ಬಂದು ಫಾಕ್ಸ್ಟೈಲ್ ಅವ್ರದ್ದೆ. ನೀವು ಏನು ಅಪ್ಲೈ ಮಾಡ್ತಿರೋ ಬಿಡ್ತಿರೋ, ಸನ್ಸ್ಕ್ರೀನ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಫಾರ್ ಯುವರ್ ಫೇಸ್. ಅಪ್ಲೈ ಮಾಡಲೇಬೇಕು. ನಾನು 2 ಫಿಂಗರ್ಸಲ್ಲಿ ತೊಗೋಬೇಕು. ನಾನು ಇದರಲ್ಲೇ ಜಾಸ್ತಿ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಎವ್ರಿ 2 hours ಇದು ಅಪ್ಲೈ ಆಗಬೇಕು. ನಾನು ಕಾಲೇಜ್ಗೆಲ್ಲ ಹೋದರೆ ಅಪ್ಲೈ ಮಾಡ್ತಾ ಇರಲಿಲ್ಲ. ಇದನ್ನೆಲ್ಲ ಯಾರು ತೊಗೊಂಡೋಗ್ತಾರೆ ಆಗಲಿ ಅಂದ್ಕೊಂಡು ನೆಕ್, ಫೇಸ್ ಎಲ್ಲಲ್ಲೂ ನೀವು ಸ್ಕಿನ್ ಕೇರ್ ರೊಟೀನ್ ಮಾಡ್ತಿರೋ ಬಿಡ್ತಿರೋ ದಟ್ಸ್ ಸೆಕೆಂಡ್ರಿ. ಬಟ್ ಸನ್ಸ್ಕ್ರೀನ್ ಈಸ್ ಮಸ್ಟ್ ಬಿಕಾಸ್ ಇದು ನಿಮ್ಗೆ ಸಣ್ಣ ಟ್ಯಾನ್ ಆಗೋದ್ರಿಂದ, ನಿಮ್ಮ ಫೇಸ್ ಕಪ್ಪಾಗೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಸನ್ಸ್ಕ್ರೀನ್ ಈಸ್ ಮಸ್ಟ್. ಆ್ಯಕ್ಚುಲಿ ನಮ್ಮ ಮನೇಲಿ ಸ್ಕಿನ್ ಕೇರ್ ಮಾಡೋಕ್ಕಾಗ ಬಿಡಲ್ಲ. ಬಟ್ ನಾನು ನನ್ನ ಪಾಕೆಟ್ ಮನಿಯಿಂದ ಕೊಟ್ಟಿದ್ದನ್ನ ಕೂಡಿಟ್ಟು ತರಿಸ್ತೀನಿ. ಆ್ಯಂಡ್ ಇದೆಲ್ಲ 1 ಮಂತ್ಗಾಗುತ್ತೆ. 2 ಟೈಮ್ಸ್ ಮಾಡ್ತೀವಿ ಅಂದರೆ ಒಂದು 20 ಡೇಸ್ ಆಗುತ್ತೆ. ಆ್ಯಂಡ್ 2 ಟೈಮ್ಸ್ ಮಾಡೋದ್ರಿಂದ ಬೇಗ ಖಾಲಿ ಆಗುತ್ತೆ. ಸೊ ನೋಡಿ ಗೈಸ್, ಹೌ ಇಸ್ ಮೈ ಸ್ಕಿನ್ ನಾವು. ಸ್ಟಾರ್ಟಿಂಗ್ ನೋಡೋದಕ್ಕಿಂತ ಇವಾಗ ಏನಾದ್ರು ಮಾರ್ಕ್ ಕಾಣಿಸ್ತಿದ್ಯಾ ನೋಡಿ, ಶಾಪ್ ಮಾಡಿದ್ರೆ ಕಾಣಿಸುತ್ತೆ. ಆ್ಯಂಡ್ ಏನಂದರೆ ಸ್ಕಿನ್ ಕೇರಲ್ಲಿ ಅದೇ ಹೇಳಿ ನನಗೆ ಗ್ಲೋಯಿಂಗ್ ಲುಕ್ ಸಿಗುತ್ತೆ. ಸೊ ನೆಕ್ಸ್ಟ್ ನನ್ನ ಪೂರ್ತಿ ಗೆಟ್ ರೆಡಿ ವಿತ್ ಮೇಕೆ ಬಂದರೆ ನಾನು ನೆಕ್ಸ್ಟ್ ಸನ್ಸ್ಕ್ರೀನೆಲ್ಲ ಅಪ್ಲೈ ಆದಮೇಲೆ ಐ ಗೋ ವಿತ್ ಐಲೈನರ್. ನಾನು ಎಲ್ಲರೂ ಈಚೆ ಹೋಗಬೇಕು, ಏನಾದ್ರು ಫಂಕ್ಷನ್ಸ್ ಇದ್ದರೆ ಐ ಯೂಸ್ ಐಲೈನರ್. ಕನ್ನಡಿ ಇಲ್ಲ ಗುರು. ಆ್ಯಕ್ಚುಲಿ ಗೈಸ್, ನಾನು ಈ ಐಲೈನರ್ ಇದನ್ನೆಲ್ಲ ನಾನು ಈ ಐಲೈನರ್ ಸ್ಟಿಕ್ಸ್ ಏನು ಯೂಸ್ ಮಾಡ್ತಿರ್ಲಿಲ್ಲ ಗೈಸ್. ಚಿಕ್ಕಗಳಿದ್ದಾಗ ಫುಲ್ ನಮ್ಮಮ್ಮ ಹಚ್ಚಿದ್ರೆ ಬೈ ಎವ್ರಿಥಿಂಗ್ ಬೈ. ಇವಾಗ ಆಗದೆ ಇರೋಕ್ಕಾಗುತ್ತಾ ಹಂಗಾಗಿದೆ. ಸೊ ನಾನು ಕಾಲೇಜ್ಗೆಲ್ಲ ಯೂಸ್ ಮಾಡೋದು ಡೈಲಿ ಯೂಸ್ಗೆ. ಏನೋ ಫಂಕ್ಷನ್ಸ್ ಏನಾದ್ರು ಈಚೆ ಹೋಗ್ತೀನಿ ಅಂದರೆ ಮಾತ್ರ ಯೂಸ್ ಮಾಡೋದು ನಾನು ಐಲೈನರ್ನ. ಲಿಪ್ಸ್ಟಿಕ್ ನಾನು ಯೂಸ್ ಮಾಡೋದು ಮ್ಯಾಟ್ ಇಂಕ್ ಮ್ಯಾಬೆಲೈನಿಂದ. ಇದು 24/7 ಇರುತ್ತೆ ಲಿಪ್ಸ್ಟಿಕ್ಕು. ಸೊ ನಾವು ಈಚೆ ಹೋಗೋದ್ರಿಂದ ಆ್ಯಂಡ್ ನಾನು ಇದು ಎಲ್ಲರೂ ಈಚೆ ಹೋಗ್ತೀನಿ ಅಂದರೆ ಮಾತ್ರ ಯೂಸ್ ಮಾಡ್ತೀನಿ. ಬಿಕಾಸ್ ಪಚ್ಚಲಿ ಅಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಇದು ನೀವು ಏನ ತಿಂದರೂ ಇಟ್ ವೋಂಟ್ ಸ್ಮಜ್ ಆ್ಯಂಡ್ ಇದು ಹೋಗಲ್ಲ. ಸೊ ಆದ್ದರಿಂದ ಇದು ಯೂಸ್ ಮಾಡೋಣ. ಆ್ಯಂಡ್ 24/7 ಇರುತ್ತೆ. ನಾನಂತೂ ಲಿಟ್ರಲಿ ಇದನ್ನು ನೈಟ್ ಹೋಗಿಸ್ಬೇಕಾದ್ರೆ ಎಷ್ಟು ಟಫ್ ಆಗುತ್ತೆ ಅಂದರೆ ಲೈಕ್ ಟಿಶ್ಯೂ ಇಟ್ಕೊಂಡ್ಬಿಟ್ಟು ಇಟ್ ವಾಂಟ್ ಗೋ ಆ್ಯಂಡ್ ನೀಟಾಗಿ ಹೋಗಿಸ್ತೀನಿ. ಸೊ ಗೈಸ್, ದಿಸ್ ಇಸ್ ಮೈ ಲಕ್. ಆ್ಯಂಡ್ ಒನ್ ಥಿಂಗ್, ನಾನು ಇಯರಿಂಗ್ಸ್ ಹಾಕಬೇಕು, ಇನ್ನೂ ಕುಂಕುಮ ಇರ್ತಾ ಇರಬೇಕು.
one second. And next with perfume. ಇದು ಪಲ್ಸಕ್ಕೆ ಹಿಂಗೆ ಹಾಕಿ ಪಲ್ಸಕ್ಕೆ ಹಾಕಿದ್ರೆ ಗೈಸ್ ಇದು ಲಾಂಗ್ ಸ್ಟೇ ಇರುತ್ತೆ. ಸೊ ಸೊ ಗೈಸ್ ಇವಾಗ ಇಯರಿಂಗ್ಸ್ ನಾನು ಹ್ಯಾಂಗಿಂಗ್ಸ್ ಜಾಸ್ತಿ ಹಾಕ್ತೀನಿ ಚೂಡಿದಾರ್ಸ್. ನಾನು ಜೀನ್ಸ್ಗೆಲ್ಲ ಜಾಸ್ತಿ ಅಷ್ಟು ಯೂಸ್ ಮಾಡಲ್ಲ. ಸೊ ಹ್ಯಾಂಗಿಂಗ್ಸ್ ಆ್ಯಂಡ್ ವಾಚ್. ಇದು ಗೈಸ್ ಸ್ಕಾಲರ್ಶಿಪ್ಪಲ್ಲಿ ತೊಗೊಂಡಿದ್ದೆ ನಾನು. ಒಂದ್ಸಲಿ ಬಂತು, ನೆಕ್ಸ್ಟ್ ಸಲ ಬರಲಿಲ್ಲ ಸ್ಕಾಲರ್ಶಿಪ್ಪು, ಸೀರಿಯಸ್ಲಿ. ಆ್ಯಂಡ್ ಮೇನ್ ಥಿಂಗ್ ನಾನು ಕಂಪಲ್ಸರಿ ಮಾಡರ್ನ್ ಡ್ರೆಸ್ ಆಗಲಿ ಟ್ರೆಡಿಷ್ನಲ್ ಡ್ರೆಸ್ ಆಗಲಿ ನಾನು ಕುಂಕುಮ ಕಂಪಲ್ಸರಿ ಟು ಮೈ ಫೇಸ್. ನಾನು ಇದನ್ನು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ಕೋತೀನಿ, ಬಟ್ ನಿಮಗೆ ತೋರಿಸೋದಕ್ಕೋಸ್ಕರ ಲೈಕ್ ದಟ್. ನಾನು ಇದು ಕಂಪಲ್ಸರಿ ಪ್ಯಾಕೆಟಲ್ಲಿ ಕುಂಕುಮ ಇಟ್ಕೊಂಡು ನನ್ನ ಪರ್ಸಲ್ಲಿ ಇಟ್ಕೊಂಡಿರ್ತೀನಿ. ಯಾಕಂದರೆ ನಂಗೆ ಅದೇನೋ ಕುಂಕುಮ ಇಟ್ಟೇ ಇರಬೇಕು ಅಂತ ಇದೆ. ನನಗೆ ಅದೇನು ಕುಂಕುಮ ಇಡದೆ ನಾನು ಯಾವತ್ತೂ ಈಚೆ ಹೋಗಿಲ್ಲ. ಇಟ್ ಈಸ್ ಮಾಡರ್ನ್ ಡ್ರೆಸ್. ಎಲ್ಲ ನನ್ನ ಫ್ರೆಂಡ್ಸ್ ಕೇಳ್ತಾರೆ ಮಾಡರ್ನ್ ಡ್ರೆಸ್ಸಲ್ಲೂ ಕುಂಕುಮ ಏನಿದೆ, ನಮ್ಮ ಸಂಪ್ರದಾಯ ನಾವು ಬಿಡೋಕ್ಕಾಗತ್ತೆ. And on dialogue, that's enough. And the thing with my hairstyle, don't expect my hairstyles. ನಾನು hairstyles ಎಲ್ಲ ಅಷ್ಟು ವರ್ಸ್ಟ್ ಇದ್ದೀನಿ. ನನಗೆ ಕರ್ಲಿ ಹೇರ್ಸ್ ಇರೋದ್ರಿಂದ ಏನು ಸ್ಟೈಲು ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಟು ಕರ್ಲಿ, ಇಟ್ಸ್ ನಾಟ್ ಟು ಸ್ಟ್ರೇಟ್. ಆ್ಯಂಡ್ ಹೇರ್ ಸ್ಟೈಲ್ಗೆ ಅದೇ ಡೋಂಟ್ ಎಕ್ಸ್ಪೆಕ್ಟ್ ದೋಸ್ ಥಿಂಗ್ಸ್. ನಾನು ಹಿಂಗೆ ಹಾಕಿ ಟ್ರೈ ಮಾಡಿ ಆರ್ ನನ್ನ ಫ್ರೆಂಡಿಗೆ ಹಿಂಗೆ ಬಿಡ್ತೀನಿ ಬ್ಯಾಂಕ್ ಥರ ಡಿಟೇಲ್. ಅದು ತುಂಬ ಡಿಸ್ಟರ್ಬ್ ಆಗುತ್ತೆ ಗಾಳಿ ಹೋಗ್ಬೇಕಾದ್ರೆ. ದಟ್ಸ್ ಇಟ್. ಆರ್ ಐ ವಯರ್ ಓನ್ಲಿ ದಟ್ಸ್ ಇಟ್. ಸೊ ಇದು ನನ್ನ ಬ್ಲಾಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಗೈಸ್. ಸರಂಗೆ ಲವ್ ಯು.